ಅವ್ವಾ. ಗುಡ್ ಮಾರ್ನಿಂಗ್. ಓಹ್ ಗುಡ್ ಮಾರ್ನಿಂಗ್ ದೇವಿಕಾ. ಆ, ಏನು ಇವತ್ತು ಪ್ಲ್ಯಾನ್ ಏನು ಮೇಡಮ್ ಅವರು? ಇಲ್ಲ ರೀ, ಇವತ್ತು ಏನು ಪ್ಲ್ಯಾನು ಇಲ್ಲ. ನಿಮ್ಮ ಜೊತೆಗೆ ಸಿಂಚು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು. ನಿಮ್ದು ಏನಾರ ಪ್ಲ್ಯಾನ್ ಐತನ? ಹಾಂ, ನಂದು ಏನು ಪ್ಲ್ಯಾನ್ ಇಲ್ಲ. ಆ್ಯಕ್ಚುಲಿ ನಿಮ್ಮ ಅಮ್ಮಂಗೆ ಒಂದ್ಸರಿ ಇನ್ನೊಂದ್ಸರಿ ನಂಗೆ ಗೊತ್ತಿರೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಅನ್ಕೊಳಕತ್ತಿದ್ದೆ. ಹೋಗೋಣ, ಒಂದ್ಸರಿ ಕನ್ಸಲ್ಟ್ ಮಾಡೋಣ. ನಂಗೊಬ್ಬ ಫ್ರೆಂಡ್ ಅದಾರ, ಅವರು ನ್ಯೂರಾಲಜಿಸ್ಟು. ಕರ್ಕೊಂಡು ಹೋಗೋಣ ಏನು? ಹೌದಾ? ಅಂದ್ರೆ ಈಗ ಆಯುರ್ವೇದಿಕ್ ಔಷಧಿ ತೊಗೊಳಕತ್ತಾರಲ್ಲ, ಅದು ಸರಿ ಹೋಗೈತಿ. ಇಲ್ಲ ಅಂದ್ರೆ ಇದು ಇಂಗ್ಲೀಷ್ ಮೆಷಿನ್ ತೊಗೊಂಡ್ರೆ ಅವ್ರಿಗೆ ವಾಮಿಟ್ ಆಗೋದು ಆ ಥರ ಎಲ್ಲ ಆಗ್ತಿತ್ತು. ಅದಕ್ಕೆ ಇದು ಒಂದು ಡೋಸ್ ತೊಗೊಂಡು ನೋಡೋಣ. ನೆಕ್ಸ್ಟ್ ಬೇಕಾದ್ರೆ ಹೋಗೋಣ ಅಂತೆ. ಹೌದಾ? ಸರಿ, ಹಂಗೆ ಮಾಡೋಣ ತಗೋ. ಹೆಂಗೆ ಕಂಫರ್ಟು ನಿನಗೆ ಮಾವರಿಗೆ ಹಾಗೆ ಮಾಡೋಣ. ಹೋಗಿದ್ದ ನಿನ್ನೆ ಮನೆಗೆ? ನಾನು ಮತ್ತೆ ಲೇಟಾಗಿ ಬಂದೆ. ನಿನ್ನೆ ಹೋಗಿದ್ದೆ ಇಲ್ಲ, ಮಾತಾಡ್ಸ್ಕೊಂಬಂದೆ ಇಲ್ಲ. ಬೇಕಾದ್ರೆ ನೀ ಹೋಗ್ಬಾ, ಬೆಳಗ್ಗೆ ಒಂದು ಸ್ವಲ್ಪ ತಿದ್ದು ನಾಷ್ಟ ಇಷ್ಟ ಮಾಡ್ಕೊಟ್ಟು ಬರ್ತೀಯನ ನೋಡು. ಏನಪ್ಪ ಕರ್ದಲ್ಲ? ಹಾಂ, ಏನಿಲ್ಲವಾ, ಹಂಗೆ ಸುಮ್ಮನೆ ಬೆಳಗ್ಗೆ ಕ್ಯಾಶುವಲ್ ಆಗಿ ಎದ್ದ ತಕ್ಷಣ ನೀನು ಕರಿತೀನಲ್ಲ, ಹಂಗೆ ಕರ್ದ ಅಷ್ಟೇ, ಕಾಣಲಿಲ್ಲಲ್ಲ. ಇಲ್ಲ, ಆಕಿಗೆ ತಾಲಿಪಟ್ಟು ಮಾಡಕ್ಕೆ ಬರಂಗಿಲ್ಲ ನಿನ್ನ ನೀಟಿಗೆ. ಅದಕ್ಕೆ ನಾನು ತಾಲಿಪಟ್ಟು ಮಾಡ್ತೀನಿ, ನಿನಗಿಷ್ಟ ಅಂತ ನಾನು ಮಾಡಕತ್ತಿದ್ದೆ ನೋಡು. ಓಹ್, ತಾಲಿಪಟ್ಟನಿ ಮತ್ತೆ? ಹಾಂ ಅವ ಗಟ್ಟಿ ಮೊಸರು ನೀನು ಹೆಪ್ಪಕ್ಕಿಡ್ತೀಯಲ್ವೇ, ಅದು ಕೊಟ್ಬಿಡು. ಮಸ್ತ್ ಮೊಸರು ತಾಲಿಪಟ್ಟು ತಿಂದ್ರ ಹಂಗ ಹೆಂಗಿರ್ಬೇಕಂದ್ರ ರುಚಿ ಸ್ವರ್ಗಕ್ಕೆ ಹೋಗಿ ಪಟ್ಟನ ಮುಟ್ಟಿ ಬರ್ಬೇಕು, ಹಂಗಿರ್ಬೇಕು. ಹಂಗೆ ಮಾಡ್ತೀನಿ ಬಿಡಪ್ಪ, ಹಂಗಾಗ್ಲಿ. ಅದಕ್ಕೆ ನಾನೇನಂದೆ ನಿನ್ನ ಹೆಂಡತಿಗೆ, ಬರಿಗೈಲಿ ಹೋಗ್ಬೇಡವಾ ನಿಮ್ಮಪ್ಪ ನಿಮ್ಮ ಅವನ ಮನೆಗೆ, ಅಲ್ಲೋಗಿ ನೀನು ನಾಷ್ಟ ಮಾಡ್ಕೊಡೋದೇನು, ಇಲ್ಲ ಮಾಡ ಮುಂದಾಗ ಇಬ್ಬರಿಗೆ ಆಗಷ್ಟು ಏನು. ಇನ್ನೊಂದು ಅವ್ರ ಇಬ್ರು ಏಸ್ ತಿಂತಾರೆ, ಎರಡೆರಡು ತಿಂದ್ರೆ ಹೆಚ್ಚು. ಅವ್ರವು ಅಂತರೂ ಒಂದೇ ತಿಂತಾರೆ ಬಿಡು ಪಾಪ, ಅವ್ರಂತರೂ ಊಟನ ಮಾಡಲ್ಲ ಜಾಸ್ತಿ. ಅದಕ್ಕೆ ಒಂದು ನಾಲ್ಕು ಜಾಸ್ತಿ ಮಾಡ್ತೀನಿ, ತೊಗೊಂಡೋಗಿ ಹೋಗ್ಬಿಡುವಂತೆ ಅಂತ ಕೊಟ್ಟು ಬಾ, ನೀನು ತಿಂದು ಬಿಸಿ ಬಿಸಿಯವು ಮಾಡ್ಕೊಡ್ತೀನಿ ಅನ್ನೆ. ಹ್ಞೂ ಅಂತ ಅಂದ್ಲಾಕಿ. ಹಾಂ ಆಯ್ತವ, ಹಂಗೆ ಮಾಡಲಿ. ಮತ್ತು ನಿಂದೇನ್ರ ಹೊರಗೋಗೋದೈತಾ ದೇವಿಕಾ? ನೀವು ಮಾತಾಡ್ತೀರಪ್ಪ, ನಾ ಪಟ ಮಾಡಿಬಿಡ್ತೀನಿ. ನೀನು ಎಲ್ಲರೂ ಹೋಗ್ಬೇಕನ? ಹ್ಞೂ ಅವ್ವ, ನಂದು ಇಷ್ಟೊತ್ತು ಏನು ನೆನಪಿದ್ದಿದ್ದಿಲ್ಲ. ಹಂಗೂ ಏನಾರ ನಾನು ಅದನ್ನ ಯೋಚನೆ ಮಾಡತ್ತಿದ್ದೆ, ಏನೈತಿ ಏನಾರ ಐತನ ಕೆಲಸ ಅಂತ. ಹ್ಞೂನವ್ವ, ಒಂದು ಕ್ಲೈಂಟ್ ಭೇಟಿ ಆಗೋದೈತೆ ನನಗೆ, ನಾ ಹೋಗ್ಬೇಕು. ಬಡನ ಆಶ್ರಮ ಮಾಡ್ಬಿಡ್ತೀಯಾ? ಹೌದಾ? ಹಾಂ ಸರಿ ಆಯ್ತು, ಮಾಡ್ತೀನಿ ತಗೋ. ಮಾತಾಡ್ರಿ ಹಂಗಂದ್ರ ನಾ ಪಟ ಮಾಡ್ತೀನಿ. ನೀನು ಒಂದಿಷ್ಟು ಅನ್ನಕ್ಕಿಟ್ಟು ಅಡುಗೆ ಮಾಡ್ಬಿಡವ, ತಗೋ ಅಡ್ಗಿನ ತೊಗೊಂಡೋಗ್ಬಿಡಕ್ಕೆ ಬರ್ತೈತಿ. ನುಗ್ಗಿಕಾಯಿ ಅದಾವ ನೋಡು, ಕುದಕ್ಕಿಡು ಬಾ. ಹೂ ರೀ ಅತ್ತೀರ, ಬಂದೆ. ಏನಾರು ಪ್ಲಾನ್ ಮಾಡಿದ್ರಾ ನಾನು ನೀವು ಹೊರಗೆ ಹೋಗಕ್ಕೆ? ಹಾಂ, ಅದಕ್ಕೆ ನಾನು ನಿನಗೆ ಕೇಳಿದೆ, ಎಲ್ಲರ ಏನಾರ ಪ್ಲ್ಯಾನ್ ಐತೇನೋ ಹೋಗ್ಬೇಕೇನೋ ಅಂತಂದು. ನಾನು ನೀನು ನಮ್ಮೂರ ಹೊರಗೆ ಒಂದು ಷಣ್ಮುಖನ ದೇವಸ್ಥಾನ ಐತಿ, ಅಲ್ಲಿ ಹೋಗಬೇಕು ಅಂತ ನಂಗೆ ಆಸೆ ನಿನ್ನ ಜೊತೆಗೆ. ಅದಕ್ಕೆ ಕೇಳಿದೆ, ಬಟ್ ನಂಗೆ ಸಡನ್ ಆಗ ಕ್ಲೈಂಟ್ ನೆನಪಾಗ್ಬಿಡ್ತು ನೋಡು. ನಿಂದೇನೋ ಕೆಲಸ ಐತೇನ, ಹಂಗೆ ಹೋಗ್ಬಿಡೋಣ ಇಬ್ರು? ನಂದೇನು ಇಲ್ಲ ರೀ, ಸ್ಕೂಲ್ ರಜಾ. ಇನ್ನೊಂದು ತಿಂಗಳು ನಂಗೆ ಪೂರ ಸ್ಕೂಲ್ ರಜಾ. ಆರಾಮಾಗಿ ಮನೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ನಾನು ಅನ್ಕೊಂಡೀನಿ. ಏನಿಲ್ಲ, ನೀವು ಹೋಗಿ ಬರ್ರಿ. ಎಷ್ಟೊತ್ತಿಗೆ ಬರ್ತೀರಿ ರಿಟರ್ನು? ಬೇಗ ಬರೋಕ್ಕಾಗತ್ತಾ? ನಾನೀಗ ಭೇಟಿಯಾಗಿ ಹೊಂಟಿರೋ ಕ್ಲೈಂಟು ಸ್ವಲ್ಪ ಹೈ ಪ್ರೊಫೈಲ್ಡ್, ಯಾಕಂದರೆ ಅವ್ರು ಬರೋವರೆಗೂ ನಾವು ವೇಟ್ ಮಾಡಿನ ಅವ್ರು ಭೇಟಿಯಾಗಿ ಬರಬೇಕು. ಅಂದ್ರೆ MLA ರಿಲೇಷನ್ನು, ಸ್ವಲ್ಪ ಬ್ಯುಸಿನೇ ಇರ್ತಾರೆ. ಹಾಗಾಗಿ ಇವತ್ತು ಬರೋಕ್ಕಾಗಲಿಲ್ಲ ಅಂದ್ರೆ ನಂಗೆ ಅಲ್ಲೆಲ್ಲ ವ್ಯವಸ್ಥೆ ಇರುತ್ತೆ, ನೀ ಟೆನ್ಷನ್ ಆಗಬೇಡ. ನಾ ಇನ್ ಕೇಸ್ ಇವತ್ತು ಬರಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಮಧ್ಯಾಹ್ನಕ್ಕಾದ್ರೂ ಬರ್ತೀನಿ. ಹಾಂ, ಬಟ್ ಇವತ್ತು ಬರೋ ಪ್ರಯತ್ನ ಮಾಡ್ತೀನಪ್ಪ. ನನಗೂ ನಿನ್ನನ್ನು ಬಿಟ್ಟಿರೋ ಕಷ್ಟ ಅಲ್ಲ. ಎಷ್ಟು ಎಲ್ಲೇ ಇದ್ದರೂ ರಾತ್ರಿ ಮನೆಗೆ ಬರಬೇಕು, ನಿನ್ನ ಜೊತೆಗೆ ನನ್ನ ಮಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತಾನೆ ಆಸೆ. ಸರಿ, ನಾ ಈಗ ಹೋಗ್ಲಾ? ಬೇಗ ಜಕ ಮಾಡಿ ಬರ್ತೀನಿ. ನಿಂಗೇನಾದ್ರು ಬೇಕಾ? ಬರೋಮ್ನಾಗ ಏನಾರ ತರಲಾ? ಈ ವರ್ಷ ಇನ್ನೂ ನಾವು ಮಾವಿನ ಹಣ್ಣು ತಿಂದಿಲ್ಲ. ಮಾವಿನಕಾಯಿ ಯಾವಾಗ ಬಂತು ಅಂತಲೂ ಗೊತ್ತಿಲ್ಲ. ಸಿಕ್ಕರೆ ಒಂದು 4 ಗೋವಿನ ಮಾವಿನಕಾಯಿ ಮತ್ತು ಒಂದು 5-6 kg ಮಾವಿನ ಹಣ್ಣು ತೊಗೊಂಡು ಬರ್ತೀರಾ? ಮಾವಿನ ಹಣ್ಣು ತೊಗೊಂಡು ಬಂದ್ರೆ ಅದ್ರೊಳಗೆ ಏನೇನೋ ಮಾಡ್ಬೋದು. ಅದಕ್ಕೆ ಒಂದು 5-6 kg ತೊಗೊಂಡು ಬಂದ್ಬಿಡ್ರಿ. ಶೇಖರಣೆ ತಿನ್ನಕಂಕ್ರೆ ಭಾಳ ಮನಸ್ಸು ಚಡಪಡ್ಸಕತ್ತೈತಿ. ಹೌದನ್ನ? ಸರಿ ಸರಿ. ನಮ್ಮ ಊರಾಗ ಯಾಕೆ ಇಷ್ಟು ದಿನ ಆದರೂ ಬಂದಿಲ್ಲಪ್ಪ, ಅದು ಏನು ಕಾರಣ ಅಂತ ಗೊತ್ತಿಲ್ಲ. ನೋಡ್ತೀನಿ, ಆ ಕಡೆ ಎಲ್ಲರ ಇದ್ರೆ 5 kg ಏನಕ್ಕೆ ಒಂದು 10 kg ತಂದುಬಿಡ್ತೇನೆ. ಹಂಗೇನ್ರ ಉಳಿತಂದ್ರೆ ಏನಾದ್ರು ಮಾಡಕ್ಕೆ ಬರುತ್ತೆ, ಹೌದಲ್ಲ? ತಿನ್ನಷ್ಟು ತಿನ್ನೋಣ, ಆಮೇಲೆ ಉಳಿತಂದ್ರೆ ಬೇರೆ ಏನಾರು ಮಾಡಕ್ಕೆ ಬರುತ್ತೆ, ಹೌದಿಲ್ಲ? 4 ಗೋವಿನ ಮಾನ್ಕಾಯಿ ಎಲ್ಲ ನೆನ್ಪಿಟ್ಕೊಂಡು ತೊಗೊಂಡು ಬರ್ತೇನೆ. ಅಲ್ಲ, ಅವ್ವ ಮೊನ್ನೆ ಮಾನ್ಕಾಯಿನ ತರ್ತೀನಿ ಅಂದ್ಲು, ಏನಾತೇನೋ? ಗೊತ್ತಿಲ್ಲ ರೀ, ಸಿಕ್ಕರೆ ತೊಗೊಂಬಂದ್ಬಿಡ್ರಿ. ನಂಗಂಕರು ಉಪ್ಪಿನಕಾಯಿ ಹಾಕಕ್ಕೆ ಬರಲ್ಲ, ಅತ್ತೇರು ಹಾಕ್ತಾರ ನೋಡೋಣ, ಹೆಲ್ಪ್ ಮಾಡ್ತೀನಿ ಬೇಕಾರೆ. ಸರಿ, ಹಂಗೆ ಮಾಡು. ನಾನು ಮಾವಿನ ಹಣ್ಣು ತೊಗೊಂಡು ಬರ್ತೇನೆ. ಸರಿ, ಬರಲಾ? ನಾನು ಸ್ನಾನ ಮಾಡ್ಕೊಂಬಂದ್ಬಿಡ್ತೇನೆ. ರೀ, ಅದೇನೋ ನಿಮ್ಮ ಫೋನಿಗೆ ಮೆಸೇಜ್ ಬಂತು. ನಾ ಎಲ್ಲ ನೋಡ್ತೀನಿ ಬಿಡು, ನೀನೇನು ನೋಡ್ಬೇಡ. ಬಂದೆ, 1 ನಿಮಿಷ. ಹಾ, ಓಕೆ ಓಕೆ. ಅಯ್ಯೋ ರೀ, ಮತ್ತೆ ಮೆಸೇಜ್ ಬರಕತ್ತವು. ಇದೇ ನೀನು ಹಿಂಗ್ ಬಂದ್ಬಿಟ್ರಲ್ಲ, ನಾನೇ ನೋಡ್ತಿರ್ಲಿಲ್ಲ ನಿಮ್ಮ ಮೆಸೇಜ್ನ. ಛೇ, ಹಂಗಲ್ಲ, ಅದಕ್ಕೆ ಬರ್ಲಿಲ್ಲ ನಾನು.
ಅಂದ್ರೆ ಏನಾರ ಕ್ಲೈಂಟು ಮತ್ತೆ ಚೇಂಜ್ ಮಾಡಿದ್ರೇನೋ ಅವ್ರು ಏನಾರ ಮೆಸೇಜ್ ಮಾಡತ್ತಾರ ಅಥವಾ ನನ್ನ ಅಸಿಸ್ಟೆಂಟ್ ಏನಾರ ಮೆಸೇಜ್ ಮಾಡಕತ್ತಾನ ಅಂತ ನೋಡೋಣ ಅಂತ ಓಡ್ ಬಂದೆ. ಇಲ್ಲ ನಾನು ಯಾಕೆ ಹಿಂಗ್ ಬರ್ಲಿ, ಇನ್ ಕೇಸ್ ಆತರ ಆದ್ರ ನಿನ್ ಜೊತೆಗೆ ನಾವು ಎಲ್ಲಾರು ಹೋಗೋ ಪ್ಲಾನ್ ಮಾಡ್ಬೋದು ಅಂತ ನೋಡ್ತೀನಿ ತಗೋ. ನಾನು ನೋಡ್ತೀನಿ ತಗೋ, ನೀ ಹೋಗು. ಸ್ವಲ್ಪ ನೀರು ಬೆರೆಸ್ಕೊಟ್ಬಿಡ್ತೀಯಾ? ನಾ ಬಂದೆ. ಅಷ್ಟ ಸರಿ ಆಯ್ತು, ಬರ್ರಿ ಬರ್ಸ್ಕೊಡ್ತೀನಿ. ಎಲ್ಲೊತ್ತು ಫೋನು? ಇಲ್ಲ ಐತಿ. ಬೆರೆಸ್ದ ನೀರು? ನೀವು ಹೋಗ್ರಿ, ನೀವು ಹೋಗಿ ಸ್ನಾನ ಮಾಡ್ರಿ. ಇನ್ನೂ ಮಲ್ಗ್ಯಾಳನು ಸಿಂಚು? ಇಷ್ಟಲಗು ಹಾಕಿರಲ್ಲ, ಆರಾಮಾಗಿ ಎದ್ದೇಳ್ಬಿಡ್ರಿ. ಮತ್ತೆ ಸ್ಕೂಲ್ ಶುರು ಆದ್ರೆ ಬೇಗ ಹೇಳ್ಬೇಕು ಹೋಗ್ಬೇಕು ಪಾಪ. ಈಗಿರ್ಲಿ ಮಲ್ಗಾಳ, ನಾನೇ ಮಲಗಿಸೀನಿ. ಸರಿ, ನೀನು ಬೇಗ ಸ್ನಾನ ಮಾಡು. ಸ್ನಾನ ಮಾಡಿ ನಿಂದೆಲ್ಲೂ ಹೊರಗೆ ಹೋಗೋದೇನಿಲ್ಲಲ್ಲ? ಮತ್ತೇನಾರ ಬಜಾರ್ಗೆ ಹೋಗೋದು, ಸಿಟಿಗೆ ಹೋಗೋದು ಏನಾರ ಇತ್ತ ಕೆಲಸ? ಇಲ್ಲಪ್ಪ, ಆ ಥರ ಏನಿಲ್ಲ. ಯಾಕೆ ಹೇಳಕತ್ತೀನಿ ಅಂದ್ರೆ ಮತ್ತೆ ನೀನೇನಾರು ಹೋಗೋದೈತಿ ಬಜಾರ್ಕ ಸಿಟಿಗೆ ಅಂದ್ರೆ ನಾನು ಮತ್ತೆ ಕಾರ್ ಒಳಗೆ ಬಿಡ್ತೀನಿ. ಪಾರ್ಲರ್ ಗಿಲ್ಲರ್ಗೆ ಹೋಗೋದು ಅಥವಾ ಏನಾರು ಸಣ್ಣ ಪುಟ್ಟ ಇದ್ರು ಹೇಳು, ನಾ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಕೇಳಕತ್ತೀನಿ ಪದೇ ಪದೇ. ಅಯ್ಯೋ ಪರವಾಗಿಲ್ಲ ರೀ, ಆ ಥರ ಏನೇ ಇದ್ರೂ ನಾನು ಹೋಗ್ತೀನಿ. ನಂಗೆ ಬೈಕ್ ಅದು ಮಾರ್ಬಿಟ್ಟೆ, ಇನ್ನೊಂದು ತಗೋಬೇಕು. ನೋಡ್ತೀನಿ ಏನಾಗುತ್ತೋ. ಬಸ್ಸಿಗಂತೂ ಹೋಗ್ತೀನಿ. ಹಂಗೇನ್ರ ಇದ್ರೂ ಪರವಾಗಿಲ್ಲ, ಹೇಳ್ತೀನಿ ಬಿಡಿ. ನೀವ್ಯಾಕೆ ಅಷ್ಟಿದೆ ಮಾಡ್ತೀರಾ? ಹೌದಲ್ಲ ಪಾಪ, ನಿಂಗೂ ಕಷ್ಟ ಆಗತ್ತ. ನಂದು ದೊಡ್ಡದೈತಿ ಗಾಡಿ, 2 ವೀಲರ್. ತಡಿ, ನಿಂಗೊಂದು ಯಾವ್ದಾರ ಹೋಂಡಾ ಆಕ್ಟಿವನೋ ಯಾವ್ದಾರ ಬೇರೆ ಕೊಡಿಸ್ಬಿಡ್ತೀನಿ. ಹೌದಿಲ್ಲ? ನಿಂಗೂ ಅಡ್ಡಾಡಕ, ಪುಟ್ಟಿಗೆ ಸ್ಕೂಲ್ ಕರ್ಕೊಂಡು ಹೋಗಕ್ಕ, ನಿನ್ ಸ್ಕೂಲ್ಗೆ ಹೋಗಕ್ಕ ಬಸ್ನ ಕಾಯ್ಕೊಂಡು ಕುಂದ್ರೆ ಕಷ್ಟ ಆಗತ್ತ. ಹೌದಿಲ್ಲ? ಅಷ್ಟೇ ಮಾಡ್ತೀನಿ, ನಿನ್ಗೊಂದು ಬೈಕ್ ಕೊಡಿಸ್ತೀನಿ ಆತಾ? ಸರಿ ಆಯ್ತು, ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಓಕೆ. ಎಷ್ಟು ಕಾಳಜಿ ಮಾಡ್ತಾರಪ್ಪ. ಮತ್ತೆ ನನ್ನ ಜೊತೆಗೆ ಹೋಗ್ಬೇಕಂತನೂ ಎಷ್ಟು ಇಷ್ಟ ಇವರಿಗೆ. ನನ್ನನ್ನು ಕರ್ಕೊಂಡು ಹೋಗ್ಬಿಡ್ತೀನಿ ಬಜಾರ್ಕ ಅಂತ ಹೇಳ್ತಾರೆ. ನಂದು ಹೊರಗಡೆ ಹೋಗೋದೇನು ಕೆಲಸನೇ ಇಲ್ಲ. ಈ ಬಿಸಿಲಾಗಿ ಯಾರಿಗೆ ಮನಸ್ಸಾಗತ್ತೆ ಹೊರಗಡೆ ಹೋಗೋಕ್ಕೆ? ಸರಿ, ಮೊದಲು ತಾಳಿಪಟ್ಟು ತಿಂದು ಇವ್ರಿಗೂ ಹಾಕ್ಕೊಟ್ಟು ಜಳಕ ಮಾಡಿ ಅವಾಗ ಹಪ್ಪಕ್ಕೆ ತೊಗೊಂಡೋಗಿ ಕೊಟ್ಕೊಂಬಿಡ. ಇಲ್ಲ ಭಾಳ ಲೇಟ್ ಆಗುತ್ತೆ. ಮೊದಲೋಗಿ ಕೊಟ್ಕೊಂಡ್ಬಿಡ್ತೀನಿ, ಆಮೇಲೆ ನಾ ಜಾಕ ಮಾಡ್ಕೊಂಡ್ಕೊಂಡಿರ್ತೀನಿ. ಅದೇ ಬೆಸ್ಟ್. ಸಿಂಚು, ಸಿಂಚನ ಪುಟ್ಟ. ಅಪ್ಪ. ಅರೆ ಇದೇನು ಸಿಂಚು ಪುಟ್ಟ ರೆಡಿ ಆಗ್ಬಿಟ್ಟಾಳ? ಎಲ್ಲಿಗೆ ಹೊಂಟ್ರಿ? ನೀನು ಅಮ್ಮ ಎಲ್ಲರೂ ಹೊಂಟ್ರ? ದೀದಿಕಾ? ಅರಿ, ಓ ತಯಾರಾಗ್ಬಿಟ್ರಾ? ನಾನ್ ರೆಡಿ ಆದೆ. ಇದೇನು ಸಿಂಚುನು ತಯಾರಾಗ್ಯಾಳ? ಎಲ್ಲರೂ ಹೊರಟಾರ ಇಬ್ರು? ಹೇಳ್ಬೇಕು ತಾನೆ, ನಾ ಕೇಳಿದ್ನಲ್ಲ ಎಲ್ಲರೂ ಹೊರಟ್ರು ಹೇಳು ಅಂತ ಹೇಳಿ. ಅಯ್ಯೋ ಕತೆ, ನಾನು ಎಲ್ರಿ ಹೋಗ್ಲಿ ಬಿಸ್ಲಾಗ? ಅದು ಇಕ್ಕಿನ ಕರ್ಕೊಂಡು ಆಗಲ್ಲ. ಎಲ್ಲೂ ಹೊಂಟಿಲ್ಲನ. ಆಕೆ ಅಡ್ರೆಸ್ ನೋಡಿದ್ಲಲ್ಲ, ತಾನ ಹಾಕೊಂಡಳದನ್ನ. ನಾ ಎಷ್ಟು ಬೇಡ ಅಂದ್ರೂ ಜಳಕ ಮಾಡಿ. ಓ ಹೌದಾ? ಸರಿ ಸರಿ, ಒಂದು ಕೆಲಸ ಮಾಡು. ನಂಗೆ ಕರ್ಶಿಫ್ ಸಿಕ್ತಿಲ್ಲ, ಅದು ವೈಟ್ ಕರ್ಶಿಫ್ ಸ್ವಲ್ಪ ಕೊಡ್ತೀಯಾ? ಇಷ್ಟಕ್ಕೊಂದಿರ್ತಾವು, ಬೇಕಾದಾಗ ಏನು ಸಿಗೋದೇ ಇಲ್ಲ ನೋಡು. ನೀವು ನಾಷ್ಟ ತಗ್ಲಿ ನಿಮ್ದು. ನಾ ಜಳಕ ಮಾಡಿ ಬರತ್ಲಿ ನಿಮ್ಗೆ ನಾಷ್ಟ ಆಗ್ಬಿಡ್ತಾ? ಓ ಎಸ್, ನನ್ನ ನಾಷ್ಟನೂ ಆಯ್ತು, ನಾ ರೆಡಿ ಏನೋ ಆಗಿನಿ. ಕ್ಲೈಂಟ್ ಫೋನ್ ಬಂದಿತ್ತು, 12:30 1 ಗಂಟೆಗೆ ನಿಮಗೆ ಸಿಗ್ತೀನಿ ಅಂತ ಹೇಳಾರ. ಆ ಟೈಮಿಗೆ ಕರೆಕ್ಟ್ ಸಿಕ್ತು ಅಂದ್ರೆ ನಾ ನೈಟ್ ಮನೆಗೆ ಬಂದ್ಬಿಡ್ತೇನೆ. ಇಲ್ಲ ಅಂದ್ರೆ ನಾಳೆ. ಬೇಜಾರಾಗ್ಬಿಡು ಮತ್ತ. ಇಲ್ಲ ರೀ, ಬೇಜಾರಾಗಲ್ಲ. ಸರಿ, ನೀವು ಆರಾಮಾಗಿ ಹೋಗ್ಬರ್ರಿ. ಹಂಗ ತಗೊಂಡೋಗಿ ಕೊಟ್ಟು ಬಂದ ನಿಮ್ಮಪ್ಪ ಅಮ್ಮಗ ತಾಲಿಪಟ್ಟು. ಅವ್ವ ಮಸ್ತ್ ಮಾಡ್ಯಾಳಲ್ಲ? ಕೊಟ್ಟು ಬಂದಲ್ಲ, ಅವಾಗಲೇ ಕೊಟ್ಟು ಬಂದ್ಬಿಟ್ಟೆ. ಅಂದ್ರೆ ಮತ್ತೆ ನಾನು ಜಳಕ ಮಾಡಿ ತೊಗೊಂಡೋಗೋದ್ರೊಳಗೆ ಮತ್ತೆ ಇನ್ನೂ ಲೇಟ್ ಆಗಿಬಿಡುತ್ತಲ್ಲ, ಅದಕ್ಕೆ ಮೊದಲು ಕೊಟ್ಟು ಬಂದ್ಬಿಟ್ಟೆ. ಬಿಸಿ ಬಿಸಿ ಅವರು ತಿನ್ನಲಿ ಅಂತ ಹೇಳಿ. ಇನ್ನೇನಿಲ್ಲ, ಅಡ್ಗಿನೂ ಆಯ್ತಾ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಷ್ಟೇ ಈಗ. ಸರಿ, ಎಲ್ಲೇ ಹೋದ್ರೂ ನನಗೆ ಹೇಳ್ರಿ, ನಾನೇ ಹೋಗ್ಬಿಡ್ತೀನಿ. ಯಾಕಂದ್ರೆ ನೀವು ಹೊರಗೆ ಹೋಗ್ಬೇಕು ಈ ಬಿಸಿಲಾಗ, ಮತ್ತೇನಾರು ಹೆಚ್ಚು ಕಮ್ಮಿ ಆದ್ರೆ ಬಹಳ ಕಷ್ಟ. 40 ಡಿಗ್ರಿ ಆಗೈತಿ ಈಗ ನಮ್ಮೂರಾಗ. ಏನು ಮಳಿ ನಿನ್ನೆ ರಾತ್ರಿ, ಅಬಾಬಾಬಾಬಾಬಾ, ನಮ್ಮೂರಾಗ ಮಳಿ ಬಂತು ಹೇಳ್ತೀನಿ. ತಲೆಗೆ ಒಂದು ಲೈಟ್ ಇಲ್ಲ, ಏನಿಲ್ಲ. ಪುಣ್ಯಾಗ ಬೆಳಗ್ಗೆಗೆ ಬಂತು, ಬದುಕೇಂಡ್ವಿ. ಮೊದಲು ಬಿಡೋದ್ಬಿಟ್ಟು UPS ತಗೋಬೇಕು. ಹೌದಿಲ್ಲ? ಊರಿ ಆಯ್ತು, ಎಲ್ಲೂ ಹೋಗಲ್ಲ ಬಿಸ್ಲಾಗ. ಎಷ್ಟು ಕೇರ್ ಮಾಡ್ತೀರಿ? ನಾ ಸಣ್ಣ ಹುಡುಗಿನ, ಇಷ್ಟು ದಿನ ಓಡಾಡಿಲ್ಲನ? ಅಯ್ಯೋ ನೀವು ಮೊದಲು ಬೇರೆ, ಈಗ ನೀ ನನ್ನ ಹೆಂಡತಿ ಬಗ್ಗೆ ನಾ ಕಾಳಜಿ ಮಾಡ್ಬೇಕಿಲ್ಲ, ಅದಕ್ಕೆ ಹೇಳಕತ್ತೀನಿ. ಸರಿ, ನಾ ಬರ್ಲಾ? ಓಕೆ ಬಾಯ್. ಓಕೆ ಬಾಯ್. ಬಾಯ್ ಅಪ್ಪ. ಅಮ್ಮ, ನಾವು ಚಕ್ಕ ಆಡೋಣ. ಚಕ್ಕ ಅಂದ್ರೆ ನಮ್ಮ ಕಡೆ ಚೌಕ ಬರೀ, ಚೌಕ ಬರಾಡೋಣ. ಚಕ್ಕ ವಚ್ಚಿ ತಡಿ. ಮತ್ತೇನಾರ ಅಡುಗೆ ಮಾಡ್ಬೇಕಾ ಅಥವಾ ಸಿಂಚುಗೆ ಏನಾರ ತಿನ್ನಿಸ್ಬೇಕಲ್ಲ ಸಾಯಂಕಾಲ, ಅದಕ್ಕೆ ಏನಾರ ಮಾಡ್ಬೇಕಾ ಅಂತ ಒಂದ್ಸರಿ ಅತ್ತಿನ ಕೇಳ್ಕೊಂಬಂದ್ಬಿಡ್ತೀನಿ ಅಮ್ಮನ್ನ. ಅತ್ತಿಯರು ಏನಾರ ಮಾಡೋಣ ಅಂದ್ರೆ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ನಾನು, ನೀನು, ಅಮ್ಮ 3 ಮಂದಿ ಕುತ್ಕೊಂಡು ಚಕವಚ್ಚಿ ಆಡೋಣ. ಓಕೆನಾ? ಓಕೆ, ಆಲ್ ರೈಟ್. ಅಪ್ಪನ ಮಗಳ ಸೇಮ್ ಅವರಪ್ಪ ಮಾತಾಡ್ತಾ ಆಲ್ ರೈಟ್ ಅಂತೆ ಸುಬ್ಬಿ. एक बार 2 का खा चुका हूँ, दोबारा नहीं खाऊंगा.
ಏನದು ಸಿಂಚು ಟುಡುಮ್ ಟಣ್ಯಾವ್ ಅಪ್ಪ ಹೋದ್ರಾ ಏನು ನನಗೊಂದು ಮಾತು ಹೇಳೇ ಇಲ್ಲ ನಿಮ್ಮಪ್ಪ ಹೋಗಿ ಬರ್ತೀನವ್ವ ಅಂತ ಹೇಳಿ ಹೋಗತ್ತ ಹೇಳೇ ಇಲ್ಲಲ್ಲ. ಅವ ಇಲ್ಲೇ ಅದೀನಿ ಹೇಳಕ್ಕೆ ಬಂದೆ. ಕಾರು ತೆಗ್ದೆ, ಬೈಕ್ನಾಗ ಹೊಂಟಿಲ್ಲ, ಬಿಸಿಲು ಭಾಳ ಐತಲ್ಲ, ಕಾರ್ನಾಗ ಹೊಂಟೀನಿ. ಅದಕ್ಕೆ ಕಾರ್ ಹೊರಗೆ ತೆಗೆದು ಬಂದೆ. ಹೋಗಿ ಬರ್ಲವ? ಕ್ಲೈಂಟ್ ಭೇಟಿ ಹಾಕೊಂತೀಯ? ಅವ್ವಾ ಹ್ಞೂ ಇಲ್ಲೇನು ಮಾತಾಡ್ಬೇಡ, ನಾ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಬರ್ತೀನಿ, ಸಿಂಚುನು ಅದಾಳ. ಬಾಯ್. ಹುಷಾರಪ್ಪ, ಹುಷಾರಾಗಿ ಹೋಗ್ಬಾ. ನಾನು ಹೋದ ಅನ್ಕೊಂಡೆ, ಯಾಕೆ ನನ್ನ ಮಗ ಮರ್ತಾ ಬಿಟ್ನ ನನ್ನ ಅಂತಂದು. ಹೋಗ್ಬಾ. ಎಲ್ಲರ ಹೊರಗೆ ಹೋಗಬೇಕು ಅಂತ ಅಂದ್ಲು ಅಂದ್ರೆ ನಾನು ಬರೋವರೆಗೂ ಹೋಗಬೇಡ ಅಂತ ಹೇಳು, ಕಾರ್ನೇ ಕರ್ಕೊಂಡು ಹೋಗ್ತೀನಂತ. ಹಾಂ ಹೇಳ್ತೀನಿ ಹೇಳು.